ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಂಡಾಗ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆ ಹೊರಹೊಮ್ಮಲಿದ್ದು ಗೆಲುವು ತಾನಾಗಿಯೇ ಲಭಿಸಲಿದೆ ಎಂದು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಗೋವಿಂದಪ್ಪ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಂಗಳವಾರ ನಡೆದ ತಾವರೆಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಮಕ್ಕಳು ತನ್ನಲ್ಲಿರುವ ಪ್ರತಿಭೆಯಿಂದಲೇ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದರು. ಮತ್ತೆ ನಮ್ಮ ಏನು ತೀರ್ಪುಗಾರರಿದ್ದಾರಲ್ಲ ಶಿಕ್ಷಕರು, ಉತ್ತಮವಾದಂತಹ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಕಳಿಸಿ. ಯಾಕೆಂತಂದ್ರೆ ಇವತ್ತು ಯಾವ ಕ್ಲಸ್ಟರ್ ಇಂದ ಬಂದ್ರು ಅನ್ನುವಂತಹ ಗುರುತಿಸುವಂತಹ ಮಕ್ಕಳಾಗಿರ್ಬೇಕು. ಯಾಕೆಂತಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ. ಅದಕ್ಕೋಸ್ಕರನ ಇವತ್ತು ಈ ಒಂದು ಮಕ್ಕಳ ಪ್ರತಿಭೆಯನ್ನು ನೋಡೋಕ್ಕಿಂತ ಹೆಚ್ಚಿನ ಜನ, ಯಾಕೆಂದ್ರೆ ತಾವರೆಕೆರೆ ದೊಡ್ಡ ಗ್ರಾಮ, ಹೆಚ್ಚಿನ ಜನ ಬರಬೇಕಿತ್ತು. ಯಾಕೆಂತಂದ್ರೆ ಎಲ್ಲೆಲ್ಲೋ ನಾವು ಪ್ರೋಗ್ರಾಮ್ ಅನ್ನ ನೋಡಕ್ ಹೋಗ್ತಾ ಇರ್ತೀವಿ, ಆದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಕ್ ಇವತ್ತು ಹೆಚ್ಚಿನ ಜನ ಬರಬೇಕಿತ್ತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಬರುವಂತಾಗ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ಮತ್ತೆ ಈ ಒಂದು ಪ್ರತಿಭಾ ಕಾರಂಜಿ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತಾ, ಈ ತಾವರೆಕೆರೆ ಕ್ಲಸ್ಟರ್ ಇಂದ ಹೆಚ್ಚು ಮಕ್ಕಳು ತಾಲ್ಲೂಕ್, ಜಿಲ್ಲೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ, ಮಟ್ಟದಿಂದ ಮತ್ತೆ ಬ್ಲಾಕ್ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಯಾರು ಪ್ರತಿಭೆಗಳು ಹೊರಹೊಮ್ತಾರೋ ಅವ್ರಿಗೆ ಈ ಒಂದು ಫ್ಯಾಕ್ಟರಿ ಅಂದ್ರೆ ನಿಮ್ಮ ಈ ನಮ್ಮ ಸಾಹೇಬ್ರು ಹೇಳ್ದಂಗೆ ಈ ಫ್ಯಾಕ್ಟರಿ, ನೀವು ಈ ಒಂದು ಶಾಲಾ ಮಟ್ಟದಲ್ಲಿ ಒಂದು ಫ್ಯಾಕ್ಟರಿ ಇದ್ದಾಗೆ. ಹಾಗಾಗಿ ಇಲ್ಲಿ ಯಾರು ಹೊರಹೊಮ್ತಾರೋ ಮುಂದಿನ ದಿನಗಳಲ್ಲಿ ಜಿ ಕನ್ನಡದಲ್ಲಿ ಅಥವಾ ಬೇರೆ ಬೇರೆ ಚಾನೆಲ್ಗಳಲ್ಲಿ ನಾವು ನೋಡ್ಬೋದು ಅಂತ ನಾನಾದ್ರೂ ಅನ್ನಿಸ್ತಿದ್ದೀನಿ. ಹಾಗಾಗಿ ನಿಮ್ಮ ಈ ಪ್ರತಿಭೆಯನ್ನ ಭಗವಂತ ಇನ್ನೂ ಹೆಚ್ಚಿನದಾಗಿ ಕೊಡ್ಲಿ, ಮತ್ತೆ ಯಶಸ್ವಿ ಆಗ್ಲಿ. ಜೊತೆಗೆ ಈ ಪ್ರತಿಭಾ ಕಾರಂಜಿ ಮುಖಾಂತರ ನೀವು ಪ್ರತಿಭಾ ಕಾರಂಜಿ ಜೊತೆಗೆ ನೀವು ಸಂಸ್ಕಾರವನ್ನು ಕಲಿಬೇಕು. ಏನು ಮಕ್ಕಳು ಹಿರಿಯರಿಗೆ ಏನು ಗೌರವ ಕೊಡಬೇಕು, ಮತ್ತೆ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡಬೇಕು, ಮತ್ತೆ ಈ ಗ್ರಾಮ ಪಂಚಾಯಿತಿ ಮತ್ತೆ ಗ್ರಾಮನ ಹೇಗೆ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು ಅಂತ ಅದನ್ನು ನೀವು ಈ ಪ್ರತಿಭಾ ಕಾರಂಜಿ ಜೊತೆ ಅದನ್ನು ರೂಢಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಯಾಕೆಂದ್ರೆ ನೀವು ಇವಾಗ ಏನು ನಮ್ಮ ಸಾಹೇಬ್ರು ಹೇಳ್ದಂಗೆ ಇವಾಗ ಮಕ್ಕಳು ಏನು ಚಿಕ್ಕ ವಯಸ್ಸಿನಲ್ಲೇ ಕಲ್ತಿದ್ದೆ ಮುಂದೆ ಕಲಿಯೋದು. ಹಾಗಾಗಿ ನೀವು ವಿದ್ಯಾ ಜೊತೆಗೆ ಸಂಸ್ಕಾರನ ಕಲ್ತ್ಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮವಾದ ವ್ಯಕ್ತಿಗಳಾಗ್ತೀರಾ, ಈ ದೇಶದ ಸತ್ಪ್ರಜೆಗಳಾಗಿರ್ತೀರಾ ಅಂತ ನಾನಾದ್ರೂ ಭಾವಿಸ್ತಾ ಈ ದೊಡ್ಡ ಕಾರ್ಯಕ್ರಮ ಇದು. ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂಥ ಕಾರ್ಯಕ್ರಮ. ಇವತ್ತೇನು ಸಾಕಷ್ಟು ಪ್ರತಿಭೆಗಳು ರಿಯಾಲಿಟಿ ಶೋ ಮೂಲಕ ಮಿಂಚುತ್ತಿದ್ದಾವೆ, ಅದಕ್ಕೆಲ್ಲ ಒಂದು ಇದು ಫ್ಯಾಕ್ಟರಿ ಇದ್ದಂಗೆ ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಇಲ್ಲಿ ತಮ್ಮ ಕೌಶಲವನ್ನ ಮೆರೆದು ಮುಂದಿನ ದಿನಗಳಲ್ಲಿ ಆ ಕೌಶಲವನ್ನ ಇನ್ನೂ ಪ್ರತಿಭೆಯನ್ನು ಉತ್ತಮಪಡಿಸಿಕೊಂಡು ನಿಮ್ಮ ಕೌಶಲವನ್ನು ರಾಜ್ಯ ಮಟ್ಟಕ್ಕೆ ಕೊಡ್ತಕ್ಕಂಥ ಸದಾವಕಾಶ ಇದು. ಆ ನಿಟ್ಟಿನಲ್ಲಿ ಇಡೀ
ರಾಜ್ಯದ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಮಕ್ಕಳಿಗೆ ಕ್ಲಸ್ಟರ್ ವೈಸ್ ಈ ಕಾರ್ಯಕ್ರಮನ ರೂಪಿಸಲಾಗಿದೆ. ನಮ್ಮ ಪಂಚಾಯಿತಿಯ ಕ್ಲಸ್ಟರ್ ಸಭೆ ಇವತ್ತು ನಡೀತಾ ಇದೆ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಮತ್ತು ಯಶಸ್ವಿಯಾಗಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನಾದರೂ ಕೋರ್ತಾ, ನಮ್ಮ ಸುಬ್ರಾಯಪ್ಪನವರು ಇದು 2ನೇ ಕಾರ್ಯಕ್ರಮ ನಾನು ಬಂದ್ಮೇಲೆ ಮಾಡ್ತಿರೋದು. ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ನನಗೂ ಕೂಡ ಭಾಳಷ್ಟು ದಿವಸ ಬಂದು ಡಿಸ್ಕಸ್ ಮಾಡಿ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಮಾತಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಸುಬ್ರಾಯಪ್ಪ ಅವ್ರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿಗಳು, ಶಿಕ್ಷಕರು ಎಲ್ಲರೂ ಸಹ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ನಮ್ಮ ಊರಿನಲ್ಲೇ, ನಮ್ಮ ಶಾಲೆಯಲ್ಲೇ, ನಮ್ಮ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲೇ ಇಂಥ ಒಂದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೂ ನಿಮಗೆಲ್ಲ ಲಭಿಸಿದೆ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಗುವಿನಲ್ಲಿ ಯಾವುದೇ ತರಹದ ಪ್ರತಿಭೆಗಳಿರ್ತವೆ ಅನ್ನೋದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿದರೆ ನಮಗೆ ಸಂತೋಷ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದಿನ ಕ್ಲಸ್ಟರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಆ ಬಂಡಿ ರಂಗನಾಥ ಸ್ವಾಮಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆದಷ್ಟು 2 ಗಂಟೆ ಒಳಗಾಗಿ ಎಲ್ಲ ತೀರ್ಪುಗಾರರು ಈವೆಂಟ್ಸ್ಗಳನ್ನು ಮುಕ್ತಾಯ ಮಾಡಿಕೊಟ್ಟು ಒಳ್ಳೆ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಆಯ್ಕೆ ಮಾಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾವುದೇ ಒಂದು ಪಕ್ಷಪಾತವನ್ನು ಮಾಡಬೇಡಿ. ಯಾಕೆಂದರೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಸೋಲು ಗೆಲುವು ಸಹಜವಾಗಿರ್ತಕ್ಕಂಥದ್ದಾಗಿರುತ್ತದೆ. ಆದರೂ ಸಹ ಮಕ್ಕಳಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ತೀರ್ಪುಗಾರರು ಮಕ್ಕಳ ಪಟ್ಟಿಯನ್ನು ಆಯ್ಕೆ ಮಾಡಿಕೊಡ್ಬೇಕು.